ಎಜಿ ನ್ಯೂಸ್ಗೆ ಸ್ವಾಗತ. ಮುಂಗಾರು ಮಳೆಯ ತೀವ್ರ ಕೊರತೆಯಿಂದಾಗಿ ಜಿಲ್ಲೆಯಾದ್ಯಂತ ಹತ್ತಿ, ಶೇಂಗಾ, ಹೆಸರು, ಉದ್ದು ಹಾಗೂ ತೊಗರಿ ಸೇರಿ ವಿವಿಧ ಬೆಳೆಗಳು ಒಣಗ್ತಾ ಇರುವ ಹಿನ್ನೆಲೆ ಯಾದಗಿರಿ ಜಿಲ್ಲೆಯನ್ನ ತಕ್ಷಣವೇ ಬರಪೀಡಿತ ಜಿಲ್ಲೆ ಅಂತ ಘೋಷಿಸಬೇಕು ಅಂತ ಜಯ ಕರ್ನಾಟಕ ಸಂಘಟನೆ ಯಾದಗಿರಿ ಜಿಲ್ಲಾ ಘಟಕ ಸರ್ಕಾರವನ್ನ ಒತ್ತಾಯಿಸಿದೆ. ಸೋಮವಾರ ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ ಮನವಿಯಲ್ಲಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಸುಮಾರು 25% ಕಡಿಮೆ ಮಳೆಯಾಗಿದ್ದು, ಆರಂಭಿಕ ಮಳೆಯನ್ನ ನಂಬಿ ಬಿತ್ತನೆ ಮಾಡಿದ ರೈತರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ತಿಳಿಸಲಾಗಿದೆ. ಮಳೆ ಕೈಕೊಟ್ಟ ಪರಿಣಾಮ ಭೂಮಿಯಲ್ಲಿ ತೇವಾಂಶ ಇಲ್ಲದಂತಾಗಿದ್ದು, ಮೊಳಕೆ ಒಡೆದ ಬೆಳೆಗಳು ಬಿಸಿಲಿನ ತಾಪಕ್ಕೆ ಒಣಗ್ತಾ ಇದೆ ಎಂದು ಆತಂಕ ವ್ಯಕ್ತಪಡಿಸಲಾಗಿದೆ. ಸಣ್ಣ ಹಾಗೂ ಮಧ್ಯಮ ರೈತರು ರಾಷ್ಟ್ರೀಕೃತ ಮತ್ತು ಸಹಕಾರ ಬ್ಯಾಂಕ್ಗಳಲ್ಲಿ ಸಾಲ ದೊರೆಯದ ಕಾರಣ ಖಾಸಗಿ ಲೇವಾದೇವಿದಾರರಿಂದ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ಪಡೆದು ಬಿತ್ತನೆ ನಡೆಸಿದ್ದು, ಬೆಳೆ ನಷ್ಟದಿಂದಾಗಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಸಂಘಟನೆ ತಿಳಿಸಿದೆ. ಮಳೆ ಕೊರತೆಯಿಂದಾಗಿ ಸಂಪೂರ್ಣ ಬೆಳೆ ಹಾನಿಗೊಳಗಾಗಿರುವ ಹಿನ್ನೆಲೆ ಪ್ರತಿ ಎಕರೆಗೆ 50,000 ಪರಿಹಾರ ಕೊಡಬೇಕು. ರಾಷ್ಟ್ರೀಕೃತ ಬ್ಯಾಂಕ್ ಹಾಗೂ ಸಹಕಾರ ಸಂಘಗಳ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಮೋಡಗಳು ಇರುವ ಪ್ರದೇಶದಲ್ಲಿ ತಕ್ಷಣ ಮೋಡ ಬಿತ್ತನೆ ಕೈಗೊಳ್ಳಬೇಕು ಅಂತ ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಯಾದಗಿರಿ ಮತಕ್ಷೇತ್ರದ ಚಟ್ನಳ್ಳಿ ಗ್ರಾಮದಲ್ಲಿ ಸಾಲದ ಹೊರೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ರೈತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು. ವೈಜ್ಞಾನಿಕ ಸಮೀಕ್ಷೆ ಪೂರ್ಣಗೊಳ್ಳೋ ತನಕ ಕಾಯದೆ ಮಾನವೀಯ ನೆಲೆಯಲ್ಲಿ ಮಧ್ಯಂತರ ಪರಿಹಾರ ಘೋಷಿಸಿ ರೈತರ ನೆರವಿಗೆ ಧಾವಿಸಬೇಕು ಅಂತ ಸಂಘಟನೆ ಆಗ್ರಹ ಮಾಡಿದೆ. ಜಿಲ್ಲಾಧ್ಯಕ್ಷ ಬಿಎಸ್ ವಿಶ್ವನಾಥ ನಾಯಕ ಮಾತನಾಡಿ, ಇತರ ಜಿಲ್ಲೆಗಳಲ್ಲಿ ಜನಪ್ರತಿನಿಧಿಗಳು ಮೋಡ ಬಿತ್ತನೆಗೆ ಮುಂದಾಗಿದ್ದಾರೆ. ಆದರೆ ಯಾದಗಿರಿ ಜಿಲ್ಲೆಯ ಜನಪ್ರತಿನಿಧಿಗಳು ರೈತರ ಸಮಸ್ಯೆಗಳ ಬಗ್ಗೆ ಮೌನ ವಹಿಸಿರುವುದು ಬೇಸರದ ಸಂಗತಿ ಎಂದಿದ್ದಾರೆ. ಯಾದಗಿರಿ ಜಿಲ್ಲೆಯ ಎಲ್ ವಿಶ್ವನಾಥ ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ಮತ್ತು ವಿಜಯಕುಮಾರ್ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ಮದಪುರ್ ಇವರ ನೇತೃತ್ವದಲ್ಲಿ ಜೈ ಕರ್ನಾಟಕ ವತಿಯಿಂದ ರೈತರ ಪರವಾಗಿ ಇವತ್ತ ಹಲವಾರು ಸಂಘಟನೆಗಳು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗೆ ಜಿಲ್ಲಾಧಿಕಾರಿ ಮುಖಾಂತರ ನಾವು ಕೊಡ್ತಾ ಇದ್ದೀವಿ. ಬರಗಾಲ ಒಂದು ಘೋಷಣೆ ತಕ್ಷಣ ಮಾಡುವುದು, ಘೋಷಣೆ ಮಾಡದೆ ಮತ್ತು ಪ್ರತಿ ಎಕರೆಗೆ ರೈತರಿಗೆ 50,000 ರೂಪಾಯಿ ಕೊಡುವಂತ ಕೆಲಸ ಮಾಡಬೇಕು. ಇಲ್ಲ ಆದಲ್ಲಿ ಈಗಾಗಲೇ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇಬ್ರು ಒಂದೇ ಊರಲ್ಲಿ ಇಬ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಮತ್ತೆ ಹುಡುಗಿಯರ ತಾಲೂಕಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ಚಟ್ಟಳೆ ಗ್ರಾಮದಲ್ಲಿ ಆತ್ಮಹತ್ಯೆ ಒಂದೇ ಊರಲ್ಲಿ ಇಬ್ರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇಲ್ಲಿ ನಮ್ಮ ಯಾದಗಿರಿ ಶಾಸಕರು ಅಲ್ಲಿ ಒಂದು ಅಟ್ಲೀಸ್ಟ್ ಹೋಗಿ ಅವ್ರಿಗೆ ಸಾಂತ್ವನೂ ಹೇಳಿಲ್ಲ. ಸರ್ಕಾರದಿಂದ ಒಂದು ಅನುದಾನ 5 ಲಕ್ಷ 10 ಲಕ್ಷ ಅವ್ರು ಅನುದಾನ ಕೊಡಿಸ್ತಾರಂತ, ಅವ್ರಿಗೆ ಸಹಕಾರ ಮಾಡಿಸ್ತಾರೆ ಅಂತ ಹೇಳಿಲ್ಲ. ಅವ್ರಿಗೆ ಒಂದು ವಿಸಿಟೇ ಮಾಡಿಲ್ಲ. ತಮಗೆ ಸಂಬಂಧ ಇಲ್ಲವೇ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದಾರೆ ಯಾದಗಿರಿ ಶಾಸಕರೇ. ಹೀಗೆ ಆದ್ರೆ ನಮ್ಮ ಯಾದಗಿರಿ ಜಿಲ್ಲೆಯ ರೈತರು ಜನತೆ ಮುಂದೊಂದು ದಿನ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಕ್ಕೆ ಹೇಳ್ತೀನಿ. ನಾವು ಮೊನ್ನೆ ಹಳ್ಳಿಗೆ ಹೋದಾಗ ರೈತರು ಹೇಳಿದ್ರು ಸರ್, ಇವತ್ತು ಪ್ರತಿಭಟನೆ ಮಾಡಿದ ಉದ್ದೇಶ ಏನು ಸರ್? ಯಾದಗಿರಿ ಜಿಲ್ಲೆಯಲ್ಲಿ 25ರಷ್ಟು ಕಡಿಮೆ ಮಳೆ ಆಗಿದ್ದರಿಂದ ಯಾದಗಿರಿ ಜಿಲ್ಲೆಯಲ್ಲಿ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ತಕ್ಷಣ ಈ ಬರ ಪೀಡಿತ ಎಂದು ಯಾದಗಿರಿ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಮತ್ತು ಘೋಷಣೆ ಮಾಡದೆ ಪ್ರತಿ ಎಕರೆಗೆ ರೈತರಿಗೆ 50,000 ರೂಪಾಯಿ ಕೊಡುವಂಥ ಸರ್ಕಾರ ಕೆಲಸ ಮಾಡಬೇಕು. ಮಾಡದ ಹೋದಲ್ಲಿ ಈಗಾಗಲೇ ಯಾಕೆಂದ್ರೆ ವಡಿಗೇರಿ ತಾಲೂಕದಲ್ಲಿ ಒಂದು ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡ ರೈತರು, ಮತ್ತು ಚಟ್ಟಣದಲ್ಲಿ ಒಂದೇ ಊರಲ್ಲಿ ಒಂದೇ ಗ್ರಾಮದಲ್ಲಿ ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಾರ. ಆತ್ಮಹತ್ಯೆ ಮಾಡಿಕೊಂಡು 15 ದಿನ ಆದರೂ ಕೂಡ ಯಾದಗಿರಿ ಶಾಸಕರು ಅಲ್ಲಿ ಹೋಗಿ ವಿಸಿಟ್ ಮಾಡಿಲ್ಲ, ಅವ್ರ ಮನೆಗೆ ಭೇಟಿ ಕೊಟ್ಟಿಲ್ಲ, ಸಾಂತ್ವನ ಕೂಡ ಹೇಳಿಲ್ಲ. ಒಂದು 5 ಲಕ್ಷ 10 ಲಕ್ಷ ಸಹಾಯಧನ ಸರ್ಕಾರ ಕಡೆಯಿಂದ ಮಾಡಿಸ್ತಾನಂತ ಅಟ್ಲೀಸ್ಟ್ ಒಂದು ಮಾತನ್ನ ಹೇಳ್ಬೇಕಿತ್ತು ಯಾದಗಿರಿ ಶಾಸಕರು. ಅವರು ತಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಯಾದಗಿರಿ ಶಾಸಕರು. ಹೀಗೆ ಆದರೆ ಮುಂದೊಂದು ದಿನ ಯಾದಗಿರಿ ಜನತೆ ರೈತರು ನಿಮಗೆ ತಕ್ಕ ಪಾಠ ಕಲಿಸ್ತಾರಂತ ಈ ಮೂಲಕ ಹೇಳ್ತಾರೆ. ಯಾಕಂದ್ರೆ ಮೊನ್ನೆ ನಾವು ಹಳ್ಳಿಗೆ ಹೋದಾಗ ರೈತರು ಹೇಳಿದ್ರು 4 ದಿವಸಕ್ಕೊಮ್ಮೆ 5 ದಿವಸಕ್ಕೊಮ್ಮೆ ಕರೆಂಟ್ ಬರ್ಲಕತ್ತದ ಅಧ್ಯಕ್ಷರೇ. ಈಗ ನಾವು ಇದ್ದ ಬೆಳೆನೇ ನಾವು ಉಳಿಸ್ಕೋಬೇಕಂದ್ರೆ ಹರಸಾಹಸ ಪಡಕತ್ತೀವಿ. ಜೈಗೆ ಕೇಳಿದ್ರೆ
AW ಮೇಲೆ ಹಾಕ್ತಾನೆ, AW ಕೇಳಿದ್ರೆ ಡಬ್ಲ್ಯೂ ಮೇಲೆ ಹಾಕ್ತಾನೆ. ಈ ಅಧಿಕಾರಿಗಳು ಒಬ್ಬರ ಮೇಲೆ ಒಬ್ರು ಹಾಕ್ಲಾಕತ್ತಾರ. ಇಷ್ಟೊಂದು ನಾವು ಯಾದಗಿರಿ ಜಿಲ್ಲೆಯಲ್ಲಿ ರೈತರು ಸಂಕಷ್ಟದಲ್ಲಿ ಇದ್ವಿ ಅಂದಾಗ ಯಾದಗಿರಿ ಜಿಲ್ಲೆಯಲ್ಲಿ ರೈತರು ಸಂಕಷ್ಟದಲ್ಲಿ ಇದ್ದಾರೆ. ಯಾದಗಿರಿ ಶಾಸಕರು ತಾವು ಕಣ್ಣು ಮುಚ್ಕೊಂಡು ಕುಂತಾರೆ, ತಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲೇ ಕಣ್ಣು ಮುಚ್ಕೊಂಡು ಕುಂತಾರ. ಅವ್ರದ್ದು ಮುಖ ಬೆಂಗಳೂರು ಕಡೆ ಮಾಡಿದ್ದಾರೆ. ಈಗ ಯಾಕಂದ್ರೆ 2ನೇ ಸಚಿವ ಸಂಪುಟದ ಕಡೆ ಅಲ್ಲಿ ಏನಾದರೂ ಯಾವುದಾದ್ರೂ ಒಂದು ಶಾಸಕನ ತಗೋಬೇಕಂತ ಅಧಿಕಾರನ ತಗೋಬೇಕಂತ ಅವರು ಆಶೆ ಪಟ್ಟಿಗೆಸಿಂದು ಆ ಕಡೆ ಮುಖ ಮಾಡಿ. ಇಲ್ಲಿ ರೈತರಿಗೆ ಅಟ್ಲೀಸ್ಟ್ ಒಬ್ಬರೇನು ಇಷ್ಟೊಂದು 4 ಜನ ಯಾದಗಿರಿ ಜಿಲ್ಲೆಯಲ್ಲಿ 4 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು, ಒಬ್ಬರು ಮನೆ ಕೂಡ ವಿಸಿಟ್ ಮಾಡಿಲ್ಲ ಯಾದಗಿರಿ ಶಾಸಕರು. ಹೀಗೆ ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ರೈತರು ಮುಂದೊಂದು ದಿನ ಶಾಸಕರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳಕ್ ಇಚ್ಛಿಸ್ತೀನಿ. ಇಲ್ಲವಾದಲ್ಲಿ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಶಾಸಕರೇ ನಿಮ್ಮ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಡ್ತೇನೆ. ರೈತರಿಗೆ ನೀವು ಸ್ಪಂದನೆ ಮಾಡೋದು ಹೋದಲ್ಲಿ. ತಮ್ಮ ಹೆಸರು? BN ವಿಶ್ವನಾಥ್ ನಾಯಕ್, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರು ಯಾದಗಿರಿ. ದಿನಾಂಕ 20/7/2026 ಯಾದಗಿರಿ ಜಿಲ್ಲೆಯ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ BN ವಿಶ್ವನಾಥ್ ನಾಯಕ್ ಅವರು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಹೋರಾಟದ ಉದ್ದೇಶ ರೈತರ ಕಷ್ಟ ಕೇಳದ ಶಾಸಕ ಚೆನ್ನರೆಡ್ಡಿ ತುನ್ನೂರು ಅವರಿಗೆ ಧಿಕ್ಕಾರವನ್ನು ಕೂಗುತ್ತಾ, ಈ ಜಿಲ್ಲೆಯ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗೆ ಧಿಕ್ಕಾರ ಹಾಕುತ್ತಾ, ಈ ಜಿಲ್ಲೆಯ ರೈತರ ಪರಿಸ್ಥಿತಿ ಯಾರು ಗೋಳು ಕೇಳದ ಹಾಗೆ ಪರಿಸ್ಥಿತಿ ವಾತಾವರಣ ನಿರ್ಮಾಣವಾಗಿದೆ. ಅದಕ್ಕೆ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ರೈತರಿಗೆ ಒಂದು ಎಕರೆಗೆ 50,000 ರೂಪಾಯಿ ಕೊಡಬೇಕು, ರೈತರ ಬ್ಯಾಂಕ್ ಸಾಲಗಳು ಸಂಪೂರ್ಣ ಮನ್ನಾ ಮಾಡಬೇಕು. ಇಲ್ಲಿವರೆಗೆ ರೈತರು ಏನು ಆತ್ಮಹತ್ಯೆ ಮಾಡಿಕೊಂಡ್ರ ಚಟ್ನಳ್ಳಿ ಗ್ರಾಮದಲ್ಲಿ ಆ ರೈತರಿಗೆ ಪರಿಹಾರ ಕೊಡಬೇಕಂತ ನಮ್ಮ ವಿಶ್ವನಾಥ್ ನಾಯ್ಕ ಅವರ ತಂಡದವರು ಏನು ಜಯ ಕರ್ನಾಟಕ ಸಂಘಟನೆಯಿಂದ ಮಾಡಿದಾರ ಅವರಿಗೆ ನಾವು ಶಕ್ತಿಯನ್ನು ಕೊಡ್ತೀವಿ. ಪ್ರತಿಯೊಂದು ರೈತರಿಂದ ನಾವು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಪ್ರತಿ ಹಳ್ಳಿಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡ್ತೀವಿ. ಇವತ್ತೇನು ಮನವಿ ಕೊಟ್ಟಿದ್ದಾರೆ ಅಷ್ಟೇ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಯನ್ನು ಬಂದ್ ಮಾಡಿ ಶಾಸಕರ ಮನೆ ಮುಕ್ತಿ ಆಗ್ತು ಅಂತ ಏನು ಜಿಲ್ಲಾಧ್ಯಕ್ಷರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಸತ್ಯ ಶತಸಿದ್ಧ. ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ಎಚ್ಚರಿಕೆಯನ್ನು ಕೊಡ್ತೀವಿ, ಅವ್ರ ಮನೆ ಮುಕ್ತಿ ಆಗ್ತೀವಿ, ಅವರು ಯಾದಗಿರಿ ಜಿಲ್ಲಾ ಬಂದ್ ಘೋಷಣೆ ಮಾಡ್ತೀವಿ. ಪ್ರತಿ ಹಳ್ಳಿ ಜನರು ರೊಚ್ಚಿಗೆದ್ರೆ ರೈತರು ರೊಚ್ಚಿಗೆದ್ರೆ ಯಾವುದು ಉಳಿದಿಲ್ಲ ಸ್ವಾಮಿ. ಅದಕ್ಕೆ ಹೀಗೆ ಶಾಸಕರೇ ಎಚ್ಚೆತ್ತುಕೊಂಡು ನಮ್ಮ ವಿಶ್ವನಾಥ್ ನಾಯ್ಕ ಅವರು ಏನು ಹೇಳ್ಯಾರ ಅದಕ್ಕೆ ತಕ್ಷಣ ಪರಿಗಣಿಸಿ ಮಾನವೀಯತೆಯಿಂದ ಹೋಗಿ ಅವ್ರ ಮನೆಗೆ ಭೇಟಿ ಕೊಟ್ಟು ಮತ್ತು ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಮಾಡದೆ ಹೋದಲ್ಲಿ ಮುಂದೆ ಬರ್ತಕ್ಕಂಥ ಪರಿಣಾಮ ಎದುರಿಸ್ತೀರಿ ಅಂತ ಜಯ ಕರ್ನಾಟಕ ಸಂಘಟನೆಯಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ವಿಜಯಕುಮಾರ್ ಮುಗ್ದಂಪುರ. ರಾಜ್ಯ ಕಾರ್ಯದರ್ಶಿ ವಿಜಯಕುಮಾರ್ ಮಗ್ದಂಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ಗುತ್ತೇದಾರ ಸೇರಿ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.